ಪಾರಂಪರಿಕವಾಗಿ ಬೆಳೆದು ಬಂದಿರುವಂಥ ಕಲೆ, ಸಂಸ್ಕೃತಿಯನ್ನು ಸಿಟಿ ಜನರಿಗೆ ತಿಳಿಸಬೇಕು, ಆ ಕಲೆಯನ್ನು ಉಳಿಸ್ಬೇಕು ಮತ್ತು ಮುಂಬರುವ ಪೀಳಿಗೆ ಕೂಡ ಅದು ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾರಂಪರಿಕ ಕಲಾಗ್ರಾಮವನ್ನು ನಿರ್ಮಾಣ ಮಾಡಿದರು. ಆದರೆ ಸಂಪೂರ್ಣವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ, ತಪ್ಪು ಹೆಜ್ಜೆ ಮತ್ತು ರಾಜಕಾರಣಿಗಳ ತಿಕ್ಕಾಟದಿಂದ ಸಂಪೂರ್ಣವಾಗಿ ಹಳ್ಳ ಹಿಡಿದಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಅದೇ ಒಂದು ಸ್ಥಳ, ಅಂದರೆ ಕಲಾಗ್ರಾಮ, ಪಾರಂಪರಿಕ ಕಲಾಗ್ರಾಮ ಮಾಡಿರುವಂಥ ಸ್ಥಳದಲ್ಲಿದ್ದೇನೆ. ಬೆಳಗಾವಿಯ ಟಿಳಿಕವಾಡಿಯಲ್ಲಿರುವಂಥ ಏನು ವ್ಯಾಕ್ಸಿನ್ ಡಿಪೋದಲ್ಲಿ ಈ ಒಂದು ಸುಮಾರು 4 ಎಕರೆ ಪ್ರದೇಶದಲ್ಲಿ ಈ ಪಾರಂಪರಿಕ ಕಲಾಗ್ರಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಸಂಪೂರ್ಣವಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದಂಥ ಈ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು ಯಾವ ರೀತಿ ಈ ಪ್ರದೇಶ ಇದೆ ಅನ್ನೋದನ್ನು ನೀವೇ ಊಹಿಸ್ಬೋದು. ಇಲ್ಲಿ ಏನು ಗೊಟಗೋಡೆ, ಅಂದರೆ ಹಾವೇರಿಯಲ್ಲಿ ನಿರ್ಮಾಣ ಆದಂಥ ಗೊಟಗೋಡೆಯಲ್ಲಿ ಏನು ನಿರ್ಮಾಣ ಆಗಿತ್ತು ಅದೇ ಮಾದರಿಯಲ್ಲಿ ಇಲ್ಲಿ ಹಳ್ಳಿಯ ಜನ ಹೇಗೆ ಬದುಕ್ತಾ ಇದ್ರು, ಹಳ್ಳಿಯ ಜನ ಹಿಂದಿನ ಕಾಲದಲ್ಲಿ ಹೇಗಿದ್ರು ಅನ್ನೋದರ ಬಗ್ಗೆ ಎಲ್ಲ ಭಾವಚಿತ್ರಗಳನ್ನು, ಮೂರ್ತಿಗಳನ್ನು ರೆಡಿ ಮಾಡಿ ಇಟ್ಟಿದ್ರು. ಆದರೆ ಈವರೆಗೂ ಆ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಏನು ಇಲ್ಲಿರುವಂಥ ವಸ್ತುಗಳು ಕೂಡ ಹಾನಿಯಾಗಿ ಕೆಳಗಡೆ ಬಿದ್ದಿದೆ. ಸುತ್ತಮುತ್ತಲೂ ಕೂಡ ಗಿಡ, ಕಂಟೆ, ಮುಳ್ಳುಗಳು ಕೂಡ ಬೆಳೆದು ನಿಂತಿದ್ದೇವೆ. ಆ ದೃಶ್ಯದಲ್ಲಿ ಗಮನಿಸ್ಬೋದು, ಎಲ್ಲಿ ನೋಡಿದರೂ ಕೂಡ ಸಂಪೂರ್ಣವಾಗಿ ಗಿಡ ಗಂಟೆಗಳಿವೆ ಮತ್ತು ಕಸ ಕೂಡ ತುಂಬಿಕೊಂಡಿದೆ. ಎಲ್ಲಿ ಒಂದಿಟ್ಟು ಸ್ವಚ್ಛತೆ ಕಾರ್ಯ ಇಲ್ಲ. ಇಲ್ಲಿ ಪ್ರಮುಖವಾಗಿ 4 ಎಕರೆ ಪ್ರದೇಶದಲ್ಲಿ 3.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ರು. ಆದರೆ ಅದಕ್ಕೆ 12 ಕೋಟಿ ವೆಚ್ಚವನ್ನು ಮೀಸಲು ಕೂಡ ಇಟ್ಟಿದ್ರು. ಆದರೆ ಸಂಪೂರ್ಣವಾಗಿ ಈ ಒಂದು ಯೋಜನೆ ಸದ್ಯ ಹಳ್ಳ ಹಿಡಿದಿದೆ. ಯಾರೂ ಕೂಡ ಇದನ್ನು ಏನು ಉದ್ಘಾಟನೆ ಮಾಡಬೇಕು ಅಥವಾ ಜನರಿಗೆ ಇದಕ್ಕೆ ಉಪಯೋಗ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗ್ತಿಲ್ಲ ಮತ್ತು ಅಧಿಕಾರಿಗಳು ಕೂಡ ಇದಕ್ಕೆ ಕ್ರಮಕ್ಕೆ ಕೂಡ ಮುಂದಾಗ್ತಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿದೆ. ಈ ಯೋಜನೆಯನ್ನು ಮಾಡಿದ್ದೆ ಆದರೆ ಸಾಕಷ್ಟು ಜನರಿಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಜನ ಹೇಗೆ ಹರಿತಾ ಇದ್ರು ಅದನ್ನು ಸಿಟಿ ಜನರಿಗೆ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನ ಕೂಡ ಇಲ್ಲಿ ಏನು ಹಳ್ಳಿ ಜನ ಹೇಗೆ ಬದುಕ್ತಾ ಇದ್ರು ಅದೆಲ್ಲ ಕೂಡ ಈ ಒಂದು 4 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಿ ಇಡಲಾಗಿತ್ತು. ಆದರೆ ಎಲ್ಲ ಕೂಡ ಸಂಪೂರ್ಣವಾಗಿ ಹಾಳಾಗಿವೆ, ಎಲ್ಲೆಂದರಲ್ಲಿ ಬಿದ್ದಿದೆ, ಕಸ ಕೂಡ ಬೆಳೆದಿದೆ. ಹೀಗಾಗಿ ಈ ಯೋಜನೆಗೆ ಒಂದಿಷ್ಟು ಏನು ಪರಿಸರವಾದಿಗಳು ಕೂಡ ಇಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನೆನೆಗುದಿಗೆ ಬಿದ್ದಿದೆ ಅನ್ನೋ ಒಂದು ಮಾತಿದ್ರು ಕೂಡ ಇಲ್ಲಿ ಆರೋಗ್ಯ ಇಲಾಖೆ ಮತ್ತು ಸ್ಮಾರ್ಟ್ ಸಿಟಿ ಇಲಾಖೆ ಅಧಿಕಾರಿಗಳ ತಪ್ಪಿನಿಂದಾಗಿ ಈ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಜೊತೆಗೆ ಇದಕ್ಕೆ ಜನಪ್ರತಿನಿಧಿಗಳು ಕೂಡ ನಿರಾಸಕ್ತಿಯನ್ನು ತೋರಿಸಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಮತ್ತು ಇದನ್ನು ಜನರಿಗೆ ಉಪಯೋಗ ಆಗಬೇಕು. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ, ಜನರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಕೂಡ ಇದನ್ನು ಅಧಿಕಾರಿಗಳು ಮುಂಬರುವ ದಿನಗಳಿಗೆ ಉದ್ಘಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಮೈಲಾರಿ ಬಿಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸುಮಾರು ಇದು 2016ರಿಂದ ಇದು ನಮ್ಮ ಆರೋಗ್ಯ ಇಲಾಖೆಗೆ ಸೇರಿದಂಥ ಇದು ನಮ್ಮ ವ್ಯಾಕ್ಸಿನ್ ಡಿಪೋ. ಸೊ ಇದ್ರ ಇನ್ಚಾರ್ಜು ಡಿಸ್ಟಿಕ್ ಹೆಲ್ತ್ ಆಫೀಸರು. ಸುಮಾರು 156 ಎಕರೆ 10.10 ಗುಂಟ ಇರುವಂಥ ಜಾಗ ಇದು. ಸೊ ಸುಮಾರು ಇದು 100 ವರ್ಷ ಹಿಂದಿಂದ ಇದು ಇಲ್ಲಿ ನಮ್ಮದು ನ್ಯೂರಲ್ ಕಲ್ಚರಿಂದ ಒಂದು ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ನು ಮತ್ತು ರೇಬೀಸ್ ವ್ಯಾಕ್ಸಿನ್ ಅಂತ ಮಾಡ್ತಾಯಿದ್ರು. ಸೊ ಇದನ್ನು ಏನು ಮಾಡಿದ್ರು, ಆಮೇಲೆ ಇದು ವ್ಯಾಕ್ಸಿನ್ ಪ್ರೊಡಕ್ಷನ್ ಕ್ರಮೇಣ ಕಡಿಮೆ ಆದಕ್ಕಲ್ಲಿ ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟನ್ನು ಇದು ಬಿಲ್ಡಿಂಗ ಮತ್ತು ಈ ಜಾಗನ ಯಾರಿಗೆ ಕೊಡಬೇಕಂತ ಹೇಳಿ ಒಂದು ತೀರ್ಮಾನ ಮಾಡಿಬಿಟ್ಟು 1/1/2005 ಇದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟದ್ದು ಇದು DH ಅಧೀನದಲ್ಲಿ ಪ್ರಭಾದಲ್ಲಿ ಇರಬೇಕಂತ ಇದು ಮಾಡಿ ಆರ್ಡರ್ ಮಾಡಿದರು. ಆವಾಗ ಒಂದು ಕಂಡೀಷನ್ ಮೇಲೆ ಕೊಟ್ಟಿದ್ದರು. ಇಲ್ಲಿದ್ದಂಥ ಬಿಲ್ಡಿಂಗ್ಸ್ ಎಲ್ಲ ನಮ್ಮ ಹಸ್ತಾಂತರ ಮಾಡಿದರು. ಅದಕ್ಕೆ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ, ಇವೆಲ್ಲ ಆ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇನ್ನೊಂದು ಇಲ್ಲಿ ಯಾವುದೋ ಬೇರೆ ಕಾಮಗಾರಿ ಆಯಿತು ಏನೋ ಆಯಿತು, ಯಾರೂ ಸ್ಟ್ರೆಸ್ ಪಾಸಿಂಗ್ ಮಾಡಬಾರ್ದಂತ ಸ್ಟ್ರಿಕ್ಟಾಗಿ ಆರ್ಡರ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಏನೋ ವರ್ಕ್ ತೊಗೊಂಡಿದ್ರೆ, ಏನೋ ಅದರ ಯಾವುದೋ ಒಂದು ನೀವು ವರ್ಕ್ ಮಾಡಿದರೆ ಇದು ನಮ್ಮ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರ ಅನುಮತಿ ಪಡೆದೇ ಇಲ್ಲಿ ವರ್ಕ್ ತೊಗೋಬೇಕಂತ ಸ್ಟ್ರಿಕ್ಟಾಗಿ ಆರ್ಡರ್ ಇತ್ತು. ಸೊ ಸುಮಾರು 2016ರಲ್ಲಿ ಒಂದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಬಂದಾಗ ಆವಾಗ ಸುಮಾರು ಒಂದು ಬಾಟನಿಕಲ್ ಗಾರ್ಡನ್ ಮಾಡಬೇಕಂತ ಹೇಳಿಬಿಟ್ಟು ಒಂದು ಮೀಟಿಂಗ್ ಮಾಡಿಬಿಟ್ಟು ಜನರಲ್ ಬಾಡಿ ಮೀಟಿಂಗ್ ಮಾಡಿಬಿಟ್ಟು ಅದನ್ನು ಪ್ರಪೋಸಲ್ ಸ್ಟೇಟ್ ಕಳಿಸಿದ್ರು. ಸುಮಾರು ಅದು 5 ಕೋಟಿ ಪ್ರಾಜೆಕ್ಟ್ ಇದು ಒಂದು ಓನ್ಲಿ ಬಾಟನಿಕಲ್ ಗಾರ್ಡನ್ ಹೆರಿಟೇಜ್ ಪಾರ್ಕ್ ಮಾಡಬೇಕಂತ ಅಷ್ಟಕ್ಕೆ ಒಂದು ಪರ್ಮಿಷನ್ ಸ್ಟೇಟ್ ಕಳಿಸಿದ್ರು. ಬಟ್ ಆಮೇಲೆ ಇಲ್ಲೇ ಎಲ್ಲ ಉನ್ನತ ಮೀಟಿಂಗು ಆಗಿತ್ತು ಅವಾಗ.
ಸೊ ಅದು ಪ್ರಪೋಸಲ್ ನಗರಾಭಿವೃದ್ಧಿ ಡಿಪಾರ್ಟ್ಮೆಂಟಿಂದ ನಮ್ಮ ಆರೋಗ್ಯ ಇಲಾಖೆಗೆ ಹೋಗಿತ್ತು. ಬಟ್ ಅಲ್ಲಿಂದ ಏನೋ ಪರ್ಮಿಷನ್ ಬಂದಿರಲಿಲ್ಲ. ಇನ್ನೂ ಇಲ್ಲಿವರೆಗೆ ಆ ಪರ್ಮಿಷನ್ ಬಂದಿಲ್ಲ. ಸೊ ಯಾವುದೋ ಪರ್ಮಿಷನ್ ಬರಲ್ಲದೆ ನಮ್ಮದು ಸ್ಮಾರ್ಟ್ ಸಿಟಿ ಅವರು ಇಲ್ಲಿ ಸುಮಾರು 6 ವರ್ಕನ್ನು ತೊಗೊಂಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ 2017ರಿಂದ ನಡೀತಾ ಬಂದಿದೆ ಇದು. ಸೊ ನನಗಿಂತ ಮುಂಚೆ ಇದ್ದಂಥ 2-3 ಇವರು ಡಿ.ಎಚ್.ಓ ಇದ್ದರು. ನಾವು ಬಂದು 2022 ಬಂದಾಗ ಈ ಕಾಮಗಾರಿಗಳು ಹೇಗೆ ನಡೀತದೆ ಅದನ್ನು ಕೇಳಿದರೆ ಸ್ಮಾರ್ಟ್ ಸಿಟಿಯಿಂದ ನಡೀತಾ ಇದ್ದಾವೆ. ಆಮೇಲೆ ಈ ಥರ ಪರ್ಮಿಷನ್ ತೊಗೊಂಡಿದ್ದಾರೆ ಅಂತ ಪರಿಶೀಲಿಸಿದಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಅಥವಾ ನಮ್ಮ ಪ್ರಧಾನ ಕಾರ್ಯದರ್ಶಿಯರಿಂದ ಯಾವುದೋ ನಿಯಮಾನುಸಾರ ಪರ್ಮಿಷನ್ ಇಲ್ಲದ ಕಾರಣ ನಾನೇ ಖುದ್ದಾಗಿ ನಮ್ಮ ಟಿಳಕವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡಿಬಿಟ್ಟು ಸ್ಮಾರ್ಟ್ ಸಿಟಿ MD ಮೇಲೆ ಅವಾಗಿಂದ ವರ್ಕ್ ಸ್ಟಾಪ್ ಆಗಿದೆ ಸರ್. ಇದು ಲಾಸ್ಟ್ ಸುಮಾರು 1 ವರ್ಷ ಆಗ್ಲಿಕ್ಕೆ ಬಂತು, ವರ್ಕ್ ಸ್ಟಾಪ್ ಆಗಿದೆ ಸರ್. ಸರ್ ಈಗ ಅಂದರೆ ಈಗ ಮುಂದಿನ ಏನು ಮಾಡ್ಬೇಕು ಸರ್? ಮುಂದೆ ಏನಂತಂದ್ರೆ ನೀವು ಅದನ್ನು ನಿಮ್ಮ ಸುಪರ್ದಿಗೆ ತಗೋದ್ರೆ ಅಲ್ಲಿದ್ದೆಲ್ಲ ತೆರವು ಮಾಡ್ತಾರೆ ಹೇಗೆ ಸರ್? ಸೊ ಇದಕ್ಕೋಸ್ಕರ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಮಾರ್ಗದರ್ಶನದ ಅವರ ಡೈರೆಕ್ಷನ್ ಮೇಲೆ ನಾವು ಮತ್ತು ಸ್ಮಾರ್ಟ್ ಸಿಟಿ ಅವ್ರ ಮೀಟಿಂಗ್ ಮಾಡಿದ್ದೀವಿ. ಸೊ ಆಮೇಲೆ ನಮ್ಮ ಜೊತೆಗೆ ನಮ್ಮದು ಇವರು ಸ್ಟೇಟ್ ಲೆವೆಲ್ PR ಜೊತೆಗೆ ಮೀಟಿಂಗ್ ಆಯಿತು. ಸೊ ಇವಾಗ ನಮ್ಮ ಕಮಿಷನರು ಇದ್ರ ಬಗ್ಗೆ ಮಾಹಿತಿ ತೊಗೊಂಡಿದ್ದಾರೆ. ಆಮೇಲೆ ಇಲ್ಲಿ ಏನೇನು ವರ್ಕ್ ನಡೆದಾವೆ ಎಲ್ಲರೂ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದರು. ಸೊ ನಾವು ಇದ್ದಂಥ ವಾಸ್ತುಸ್ಥಿತಿ ನಮಗೆ ಏನು ಫೈಲ್ ಇದೆಯಲ್ಲ ಯಾವಾಗಿಂದ ನಮ್ಗೆ ಹಸ್ತಾಂತರ ಆಯಿತು, ಏನೇನು ವರ್ಕ್ಸ್ ಆಗಿದ್ದಾವೆ ನಮ್ಮ ಗಮನಕ್ಕೆ ಬಾರದಾಗ್ಯಾವ ಅಂತ ಎಲ್ಲ ವರದಿ ಕೊಟ್ಟಿದ್ದೀವಿ. ಸೊ ಆಲ್ರೆಡಿ ಆಲ್ಮೋಸ್ಟ್ 6 ವರ್ಕ್ಸ್ ಆಲ್ರೆಡಿ ಆಗಿದ್ದಾವೆ, ಸ್ಮಾರ್ಟ್ ಸಿಟಿಯಿಂದ ಆಗಿದ್ದಾವೆ. ಸೊ ಅದಕ್ಕೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಏನು ಬಿಲ್ಡಿಂಗ್ಸ್ ಆಗಿದ್ದಾವಲ್ಲ ಇವನನ್ನು ನಮ್ಮ ಇಲಾಖೆಗೆ ಹಸ್ತಾಂತರ ಮಾಡಿ ನಮಗೆ ಹಸ್ತಾಂತರ ಮಾಡಿಕೊಟ್ರೆ ಸೊ ಆ ಕಂಡೀಷನ್ ಮೇಲೆ ನಮಗೆ ಇದು ಆ ಕಂಡೀಷನ್ ಒಬ್ಬ ಅಂತ ಹೇಳಿ ನಾವು ಒಂದು ಅಭಿಪ್ರಾಯ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದೀವಿ. ಆಮೇಲೆ ಈ ವಿಷಯವನ್ನು ನಮ್ಮ ಇವರು ಕಮಿಷನರ್ ಸರ್ ಬಂದು ಮತ್ತು ನಮ್ಮ ಖುದ್ದು ನಮ್ಮ ಆರೋಗ್ಯ ಮಂತ್ರಿ ಅವರು ಬಂದು ಕೂತು ಪೂರ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಆಮೇಲೆ ಅವ್ರದ್ದು ಮತ್ತು ಅಲ್ಲಿ ನಮ್ಮ ಸ್ಟೇಟ್ ಲೆವೆಲಲ್ಲಿ ಮೀಟಿಂಗ್ ಆಗಿದೆ. ಸೊ ನಾವು ಏನು ಇಲಾಖೆದವರ ಸ್ಮಾರ್ಟ್ ಸಿಟಿ ಅವರು ಕೆಲಸ ಮಾಡಿದಾರಲ್ಲ ನಮ್ಮ ಇಲಾಖೆಗೆ ಎಲ್ಲ ಹಸ್ತಾಂತರ ಮಾಡಿದರೆ ಅಭ್ಯಂತರ ಇಲ್ಲ ಅಂತ ಹೇಳಿ ನಾವು ನಮ್ಮ ಅಭಿಪ್ರಾಯನ ಮಾನ್ಯ ಪ್ರಧಾನ ಕಾರ್ಯದರ್ಶಿ ತಿಳಿಸಿದ್ದೀವಿ. ಸೊ ಅಲ್ಲಿಂದ ಅವ್ರದ್ದೇನು ಆರ್ಡರ್ ಬರುತ್ತೆ ಅದನ್ನು ನಾವು ಇಲ್ಲಿ ಪಾಲನೆ ಮಾಡ್ತೀವಿ ಸರ್. ಅನುಮತಿ ಇಲ್ಲರೂ ಕಾಮಗಾರ ಆಗಿತ್ತು ಅಂತ ಹೇಳಿದ್ರು. ಅಲ್ಲ ನಿಮ್ಮ ಈ ಹಿಂದಿನ DH ಇರ್ಬೋದು ಅಧಿಕಾರಿಗಳು ಏನು ಮಾಡ್ತಿದ್ರು ಅನ್ನೋದು. ಶತಮಾನ ಕಟ್ಟಡ ಕಟ್ಟಡ ಆಗಿರೋದ್ರಿಂದ ಪಾರಂಪರಿಕ ಕಟ್ಟಡ ಅಂತಾನೆ ಬರುತ್ತೆ. ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಮಾಡಬಾರ್ದು ಅನ್ನೋದು ಇದೆ. ಅಷ್ಟಾಗ್ಲೂ ಕಾಯ್ದೆ ತಗೊಂಡಾಗ ಸ್ಟಾರ್ಟಿಂಗ್ ಅಲ್ಲೇನೆ ಅದನ್ನ ಕಂಪ್ಲೇಂಟ್ ಮಾಡಬಹುದಾಗಿತ್ತು ಅಂತ ತಡಿಬಹುದಾಗಿತ್ತು. ಸ್ಟಾರ್ಟಿಂಗ್ ಮಾಡಬೇಕಾಗಿತ್ತು. ಹಿಂದಿನ DH ಅವರು ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡಿಲ್ಲ. ಸೊ ನಾ ಬಂದ ಮೇಲೆ ನಮಗೆ ಗಮನಕ್ಕೆ ಬಂದ ಮೇಲೆ ಏನು ಮಾಡಿದ್ದೀವಿ ಯಾಕೆಂದರೆ ನಮಗೆ ಎಲ್ಲ ಕಡೆಯಿಂದ ಇದು ಸಾರ್ವಜನಿಕರಿಂದ ನಮ್ಮ ಕಂಪ್ಲೇಂಟ್ಸ್ ಬರೋಕ್ಕಾಯಿತು. ಸೊ ಮಾಡ್ಕೊಂಡು ನಾವು ಪರಿಶೀಲನೆಯಾಗಿ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದ್ದೀವಿ. ಸೊ ಎಲ್ಲೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರಿಂದ ನಮ್ಮ ಆರೋಗ್ಯ ಇಲಾಖೆಯಿಂದ ಯಾವುದೂ ಪರ್ಮಿಷನ್ ಇಲ್ಲ ಅದು ಗೊತ್ತಾದ ಮೇಲೆ ನಾವು ಇದನ್ನು ಮಾಡಿದ್ದೀವಿ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಇಲಾಖೆ ಜೊತೆ ಸಮನ್ವಯ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಸೆಕ್ಯೂರಿಟಿ ಮಾಡಬೇಕಂತ, ಯಾಕಂದರೆ ಅನೈತಿಕ ಚಟುವಟಿಕೆಗಳು ತಾನಾಗ್ತದೆ. ಎಲ್ಲಿ ನೋಡಿದಲ್ಲಿ ಎಲ್ಲ ಮದ್ಯದ ಬಾಟ್ಲಿಗಳಿದೆ, ಅವೆಲ್ಲ ಮೂರ್ತಿಗಳನ್ನ. ಸೊ ಒಂದೇದು ಏನಾಗಿದೆ ನಮ್ಮದು ಇದು 150 ಎಕರೆ 10.10 ಗುಂಟೆ ಏನಿದೆಯಲ್ಲ ಸರ್, ಇದನ್ನು ನಮ್ಮದು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗಿಲ್ಲ. ಇದರಾಗಿ ಒಳಗಡೆ ನಮಗೆ ಮೂಲಭೂತ ಸೌಕರ್ಯ ಲೈಟಿಂಗು ಅದು ಯಾವ ಫೆಸಿಲಿಟೀಸು ಗೌರ್ಮೆಂಟ್ ಇದ್ರ ಕಾರ್ಪೊರೇಷನ್ ನಮಗೆ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾವೇ ಇವರು ಖುದ್ದಾಗಿ ನಾವು CC ಕ್ಯಾಮ್ರಾ ಮತ್ತು ಇದು ಸೋಲಾರ್ ಲ್ಯಾಂಪ್ ಬಗ್ಗೆ ಇದ್ರ ಬಗ್ಗೆ ನಾವು ಇದು ಪ್ರಪೋಸಲ್ ಹಾಕಿಬಿಟ್ಟು ಅದನ್ನು ಟೆಂಡರ್ ಮಾಡಿ ತೊಗೋತಾ ಇದ್ದೀವಿ ಈಗ. ಆಮೇಲೆ ಸುಮಾರು ದೊಡ್ಡ ಪ್ರದೇಶ ಇದೆ, ಇವನ್ ನಮ್ಮ ಸ್ಟಾಫ್ ಕ್ವಾರ್ಟರ್ಸ್ ಇದೆ. ಸೊ ಅಲ್ಲೂ ಸ್ವಲ್ಪ ಲೈಟ್ಸ್ ಸಮಸ್ಯೆ ಇದೆ. ಅದಕ್ಕೆ ನಾವು ಸ್ವಲ್ಪ ಸೋಲಾರ್ ಲೈಟ್ಸ್ ಹಾಕಿದ್ದೀವಿ, ಇನ್ನು ಹೆಚ್ಚಿನ ಪ್ರಮಾಣ ಹಾಕಬೇಕಂತ ಮಾಡಿದ್ದೀವಿ. ಆಮೇಲೆ ನಾವು ಟಿಳಕವಾಡಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ವಾಸ್ಟ್ ಏರಿಯಾ ಆಗುತ್ತೆ, ಹಿಂಗಾಗಿ ರಾತ್ರಿ ಹೊತ್ತು ಏನಾದರೂ ನಮ್ಮ ಕಳ್ತನ ಆಗೋ ಚಾನ್ಸಕ್ಕೆ ಎಷ್ಟೋ ಥರ ನಮ್ಮ ಕಳ್ತನ ಆಗಿದ್ದ ನಮ್ಮ ಬಿಲ್ಡಿಂಗ್ಸಲ್ಲಿ. ಸೊ ಅವರು ರಾತ್ರಿ ಹೊತ್ತು ಬೀಟ್ಸ್ನ ತಾಕ್ತಿದ್ದಾರೆ. ಆಮೇಲೆ ನಮ್ಮ ನೈಟ್ ಡ್ಯೂಟಿ ನಮ್ಮ ನೈಟ್ ಡ್ಯೂಟಿ ಇವರು ಇರ್ತಾರೆ, ಸ್ಟಾಫ್ ಇರ್ತಾರೆ. ಬಟ್ ಅದು ನಾವು ಪೊಲೀಸವರಿಗೆ ನಮಗೆ ನೈಟ್ ಬೀಟಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಿನ ಸ್ವಲ್ಪ ಇದ್ರೆ ಇನ್ಸ್ಪೆಕ್ಷನ್ ಮಾಡಿ ಸ್ವಲ್ಪ ನಮ್ಗೆ ಇದಕ್ಕೆ ಪ್ರೊಟೆಕ್ಷನ್ ಕೊಡೋದನ್ನು ನಾವು ಕೇಳಿದ್ದೀವಿ. ಆ ಥರ ಪೊಲೀಸವರು ರಾತ್ರಿ 1-2-3 ಸಲ ಬೇರೆ ಮಾಡ್ತಾರೆ ಸರ್ ಇಲ್ಲಿ ನಮ್ಮಲ್ಲಿ. ಒಂದು ಕಲಾಗ್ರಾಮ ಮಾಡಿದ್ವಿ ಸರ್. ಹಿಮಾಚಲ ಪ್ರದೇಶ, ತಮಿಳುನಾಡು, ನಾಗಾಲ್ಯಾಂಡ್, ಗುಜರಾತ್ ಈ ರೀತಿ ಎಲ್ಲ ರೀತಿ ಯಾವ ರೀತಿ ಗ್ರಾಮೀಣ ಪ್ರದೇಶದಲ್ಲಿ
ಆದ್ರೆ ಹಳ್ಳ ಹಿಡಿದು ಹೋಗ್ತಾ ಇಲ್ಲ ಸರ್, ಎಲ್ಲ ಫುಲ್ ಅನೈತಿಕ ಚಟುವಟಿಕೆ ತಾನಾಗಿತ್ತು, ಮತ್ತು ಅದ್ರ ಜೊತೆಗೆ ಅವು ಎಲ್ಲ ಮುರಿದೋಗಿದಾವೆ ಸರ್ ಎಲ್ಲ ಕಲಾಕೃತಿಗಳು. ನೋಡ್ರಿ, ಸ್ಮಾರ್ಟ್ ಸಿಟಿಯಿಂದ ಅನೇಕ ಯೋಜನೆಗಳನ್ನು ನಾನು ಕೈಗೊಂಡಿದ್ದೆ. ಅದರೊಳಗೆ ವ್ಯಾಕ್ಸಿನ್ ಡಿಪೋದಲ್ಲಿ ಗ್ರಾಮೀಣ ಭಾರತ, ಸಿವಿಲ್ ಏವಿಯೇಷನ್ ಗ್ಯಾಲರಿ, ಆರ್ಟ್ ಗ್ಯಾಲರಿ, ವಿಲೇಜಸ್ ಆಫ್ ಇಂಡಿಯಾ, ಆಮೇಲೆ ಬಯಲು ರಂಗಮಂದಿರ, ಆಮೇಲೆ ಮುಖ್ಯಮಂತ್ರಿ ಅಂತ ಅವರ ಇದಕ್ಕೆ ಆವಾಸ ನಿವಾಸ ಹಳೆಯ ಇದ್ದಿದ್ದನ್ನು ಡೆವಲಪ್ ಮಾಡುವಂಥದ್ದು ಆವಾಸ. ಅದ್ರ ಜೊತೆಗೆ ನಮ್ಮ ಗ್ರಾಮೀಣ ಭಾರತ ಇರ್ಬೋದು, ನಮ್ಮ ಭಾರತದ ಗ್ರಾಮೀಣ ಕಲೆಯನ್ನು ಅದರ ಜೀವನವನ್ನು ಜನರಿಗೆ ಪರಿಚಯಿಸುವಂಥದ್ದು. ಇದ್ರ ಜೊತೆಗೆ ನಮ್ಮ ಹಿರಿಯ ನಾಗರಿಕರಿಗೆ ವಿಶೇಷವಾದಂತಹ ಒಂದು ಕ್ಲಬ್ ಅನ್ಬೋದು, ಅಥವಾ ಇದನ್ನು ಅವರಿಗೆ ಬೇಕಾಗುವಂಥ ಜಾಗವನ್ನು ಮತ್ತು ಅವರಿಗೆ ಈ ಕಾಲದಲ್ಲಿ ಅವರಿಗೆ ವಹಿಸಿರ್ತಕ್ಕಂಥ ಆಟಗಳ, ಆಮೇಲೆ ಸಂಗೀತಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಲೈಬ್ರರಿ ಇರ್ಬೋದು, ಈ ರೀತಿ ಒಂದು ಯೋಜನೆಯನ್ನು ತಯಾರು ಮಾಡಿ ಸುಮಾರು 70% ಕೆಲಸ ಪೂರ್ಣ ಮಾಡಿಸಿದ್ದು ನಾನು. ಅದಾದ ನಂತರ ಏನಾಗಿದೆ, ಜನರಿಗೆ ಗುರ್ತದ ಯಾರು ಬಂದರು, ಯಾರು ಬಂದು ಮಾಡಿಸಿದ್ರು ಆ ಕೆಲಸ ಅಂಥೇಳಿ. ಆಮೇಲೆ ಈಗ ಇವತ್ತು ನೀವು ಹೋಗಿ ನೋಡಿ ಬಂದಿದ್ದೀರ ಅಂತ ಹೇಳಿದ್ದು ನಾನು ಅಂತ ಅಲ್ಲಿ ವಾರಕ್ಕೆ 15 ದಿವಸಕ್ಕೆ ಹೋಗಿರ್ತೇನೆ. ಇವತ್ತು ಸಿವಿಲ್ ಏವಿಯೇಷನ್ ಗ್ಯಾಲರಿ ಏನು ಮಾಡಿದ್ರು ಅದು ಇನ್ನು 20% ಮಾಡಿದರೆ, ಎಲ್ಲ ಮಟೀರಿಯಲ್ ತಂದಿಟ್ಟಿದ್ರೆ ಎಲ್ಲ ಪೂರ್ಣ ಆಗ್ತಿತ್ತು. ಅದು ಇವತ್ತು ಆ ಗ್ಲಾಸನ್ನೆಲ್ಲ ಒಡೆದು ಆ ಮ್ಯಾಗ್ ಪ್ಯಾನಲ್ಗಳನ್ನೆಲ್ಲ ಕಿತ್ತಿ ಈಗ ಮತ್ತು ಅದನ್ನು ಮೊದಲಿನ ಯಥಾಸ್ಥಿತಿಗೆ ತರಬೇಕಂದ್ರೆ ಏನು ಹಿಂದಿತ್ತು ಅದಕ್ಕೆ ಇನ್ನೂ 2 ಕೋಟಿ ರೂಪಾಯಿಗಿಂತ ಹೆಚ್ಚಬೇಕಂತ. ಅದೇ ರೀತಿ ಗ್ರಾಮೀಣ ಭಾರತ ಉದ್ಘಾಟನೆ ಇತ್ತು, ಒಂದು 10-15 ದಿವಸನಾಗ ಉದ್ಘಾಟನೆ ಮಾಡೋರಿದ್ದು ಅದನ್ನು. ಆದರೆ ಕೆಲಸ ಬಂದ್ ಮಾಡಿದ್ದರಿಂದ ಅದು ಉದ್ಘಾಟನೆ ಆಗಲಿಲ್ಲ. ಇವತ್ತು ನೀವು ಬಹುತೇಕ ಒಂದು ಮೂರ್ತಿ ಉಳಿದಿಲ್ಲಾಗಿರ್ಬೇಕಂడి, ಎಲ್ಲ ಮೂರ್ತಿಗಳ ಮೇಲೆ ಗಿಡ ಬಿದ್ದು ಎಲ್ಲ ಸತ್ಯಾನಾಶ ಆಗಿದೆ. ಅದೇ ರೀತಿ ಆರ್ಟ್ ಗ್ಯಾಲರಿ ಒಳಗಿರುವಂಥ ಒಳಗಿನ ಮಟೀರಿಯಲ್ಗಳನ್ನೆಲ್ಲ ತುಡುಗು ಮಾಡುವಂಥದ್ದು, ವಿಲೇಜಸ್ ಆಫ್ ಇಂಡಿಯಾ ಅಲ್ಲಿಂದ ತುಡುಗು ಮಾಡುವಂಥದ್ದು, ಅದನ್ನು ಕಿತ್ಕೊಂಡು ಹೋಗುವಂಥದ್ದಾಗಿದೆ. ಅದೇ ರೀತಿ ನಾವೇನು ಹಿಂದಿನ DHO ಏನು ಮನೆ ಇತ್ತು ಅದನ್ನು ಅಧಿವೇಶನಕ್ಕೆ ಬರೋ ಸಮಯನಾಗ ಮುಖ್ಯಮಂತ್ರಿಗೆ ಆವಾಸ ಮಾಡ್ಬೇಕಂತ ಹೇಳಿ ಮಾಡಿದ್ದನ್ನು ಅಲ್ಲಿರುವಂಥ ಎಲ್ಲ ಒಳಗಿನ ಟೈಲ್ಸ್ ಇರ್ಬೋದು, ಕಮೋಡ್ ಇರ್ಬೋದು, ಅಲ್ಲಿರುವಂಥ ಸ್ವಿಚ್ ಎಲ್ಲನೂ ಕಿತ್ಕೊಂಡು ಹೋಗಿದ್ದಾವೆ. ಹೀಗಾಗಿ ಈಗ ಮೊನ್ನೆ ನಾನು ಜಗದೀಶ್ ಶೆಟ್ಟರ್ ಸಾಹೇಬರು ರಿವ್ಯೂ ಮೀಟಿಂಗ್ ಮಾಡಿದಾಗ ಸ್ಮಾರ್ಟ್ ಸಿಟಿ ಒಳಗೆ ಈಗೇನು ನಾವು ಎಲ್ಲಿ ತನಕ ಅದು ಕೆಲಸ ಪ್ರಾರಂಭ ಇತ್ತು, ಅದಾದ ನಂತರ ಏನೀಗ ಬಂದ್ ಮಾಡಿದ ನಂತರ ಈಗ ಏನು ನಷ್ಟ ಆಗಿದೆ, ಎಷ್ಟು ಆಗೈತೆ ಅಂದರೆ ಆ ಸ್ಥಿತಿಯನ್ನು ಮಾಡಿ ತರಬೇಕಂದ್ರೆ 4ರಿಂದ 6 ಕೋಟಿ ರೂಪಾಯಿ ಬೇಕಂತ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಹೇಳಿದ್ರು. ಅಂದ್ರೆ ಗಿಡ ನಿಜವಾಗಿ ಬಿಡಾತಿದ್ದು ಮತ್ತು ಅದರಿಂದ ನಷ್ಟ ಆಗಿದೆ, ನಂದು ಏನೂ ಅಭ್ಯಂತರ ಇಲ್ಲ. ಆದರೆ ಈಗ ನೋಡಿರ್ಬೇಕು ನೀವು, 2 ಗಿಡಗಳು ಬಂದಾವೆ, ಸಾವಿರಾರು ಗಿಡಗಳು ಬಂದಾವೆ. ಈಗ ನಾವೆಲ್ಲ ನಾವಾಗ ಹಿಡಿದಿದ್ದೀವಿ. ಹೀಗಾಗಿ ನಾನು ಜನರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದಾನೆಲ್ಲ. ಅದಕ್ಕೆ ನಾನು ಪ್ರಾರಂಭ ಮಾಡೋದಿತ್ತಂದ್ರೆ ಆವಾಗನೇ ಒಂದು ವಾರ ಒಳಗೆ ಪ್ರಾರಂಭ ಮಾಡಿಸ್ತೀನಿ. ಅದನ್ನು ಜನರಿಗೆ ಗುರುತಾಗಿದೆ ಅಂತ ಹೇಳಿ ಬಿಟ್ಟಿದ್ದೀವಿ. ಈಗ ಜನರಿಗೆ ಗುರುತಾಗಿದ್ದ ಏನಾಗಿದೆ ಅಂಥೇಳಿ ನಾನು ನಡಕ್ಕೆ 2 ಸಲ ಹೆಲ್ತ್ ಮಿನಿಸ್ಟರ್ಗೆ ಸಂಬಂಧಪಟ್ಟಿರ್ಬೋದು, ಮತ್ತು UD ಇದಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಅಧಿಕಾರಿಗಳು ಮಾತಾಡಿದೆ. ಅವ್ರು ಕ್ಲಿಯರೆನ್ಸ್ ಕೊಡ್ತೇವೆ, ಪ್ರಾರಂಭ ಮಾಡೋದು ಅಂತಂದ್ರೆ ಮಾಡಿರ್ಬೇಕಂತ ಹೇಳಿದ್ವಿ. ಈಗ ಅಧಿವೇಶನ ಬಂದದ, ನಿಶ್ಚಿತವಾಗಿ ಪ್ರಸ್ತಾಪನೆ ಮಾಡ್ತೀನಿ. ಮತ್ತು ನನಗೇನಿದ್ರಾಗ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ. ಜನನ ತೀರ್ಮಾನ ಮಾಡಿದ್ದಾರೆ, ಜನರಿಗೆ ಗುರ್ತದೆ. ಒಳ್ಳೆ ಯೋಜನೆ ಇತ್ತು, ಅಂದ್ರೆ ಟೂರಿಸಮ್ಗೂ ಅನುಕೂಲ ಆಗ್ತಿತ್ತು. ನೋಡ್ರಿ, ಅವಾಗ ಒಂದು 2-3 ತಿಂಗಳೊಳಗೆ ಎಲ್ಲ ಯೋಜನೆಗಳು ಪ್ರಾರಂಭ ಆಗ್ತಿದ್ವಿ. ವಿಶೇಷ ಗ್ರಾಮೀಣ ಭಾರತ ಅಂತೂ ಒಂದು ವಾರ ಒಳಗೆ, ಇವತ್ತಿಗೆ ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಅದು ಬಂದಾಗಿ ಕೆಲಸ. ಗ್ರಾಮೀಣ ಭಾರತ ಉದ್ಘಾಟನೆ ಆಗ್ತಿತ್ತು, ಸಿವಿಲ್ ಏವಿಯೇಷನ್ ಗ್ಯಾಲರಿ ಉದ್ಘಾಟನೆ ಆಗ್ತಿತ್ತು 1-2 ತಿಂಗಳೊಳಗೆ. ಸುಮಾರು ಗ್ರಾಮೀಣ ಭಾರತದಿಂದ ಸಿವಿಲ್ ಏವಿಯೇಷನ್ ಗ್ಯಾಲರಿದಿಂದ ಸುಮಾರು 1-2 ಕೋಟಿ ರೂಪಾಯಿ ಇವತ್ತು ಆದಾಯ ಬರ್ತಿತ್ತು ಒಂದು ವರ್ಷ ಜನರಿಂದ. ಆ ಆದಾಯ ನಮ್ಮ ಸ್ಮಾರ್ಟ್ ಸಿಟಿಗೆ ಬರ್ತಿತ್ತು. ಆದರೆ ಅಲ್ಲಿ ಹೋಗೋಕೆ ಜನ ಏನು ಬರ್ತಿದ್ರು, ಅದರಿಂದ ನಮ್ಮ ಭಾಗನಾಗಿನ ಜನರ ವ್ಯಾಪಾರ ವಹಿವಾಟು ಹೆಚ್ಚಾಗ್ತಿತ್ತು. ಸಿವಿಲ್ ಏವಿಯೇಷನ್ ಗ್ಯಾಲರಿ ನೋಡೋಕೆ ಬೇರೆ ರಾಜ್ಯದಿಂದ ಮಕ್ಕಳು ಬರ್ತಾರೆ, ಅಂದರೆ ವಿದ್ಯಾರ್ಥಿಗಳು ಕಲಿಯಾಕೂ ನೋಡೋಕ್ಕೂ 4 ಸಿಮ್ಯುಲೇಟರ್ ಗುಣಿಸುವಂಥದ್ದು ಯೋಜನೆನ ಇಟ್ಟಿದ್ದನ್ನು ಅದ್ರೊಳಗೆ. ಹೀಗಾಗಿ ಇವತ್ತು ಅದು ಆದಾಯನೂ ಬರಲಿಲ್ಲ. ಆದಾಯ ಬರೋದಕ್ಕಿಂತ ಹೆಚ್ಚಿಗೆ ಆಗಿ ಅಲ್ಲಿಗೆ ಮಾಡಿದಂಥ ಕೆಲಸನ ಮತ್ತೆ ವಾಪಸ್ ಮಾಡುವಂಥದ್ದು. ಅಂದರೆ ನಷ್ಟ ಯಾರಿಂದ ಆಯ್ತು, ಯಾಕಿಂದ ಆಯ್ತು, ಜನರು ತೀರ್ಮಾನ ಮಾಡಬೇಕು. DHO ಅವ್ರು ಹೇಳ್ತಾರೆ ಆರೋಗ್ಯ ಇಲಾಖೆ ಪರ್ಮಿಷನ್ ತೊಗೊಂಡಿರ್ತಿಲ್ಲ. ಅವ್ರ ಬಗ್ಗೆ ನನಗೆ ಕನಿಕರ ಬರ್ತದೆ.
ನಾವು ಇದ್ದಾಗ ನಮ್ಮ ಸರ್ಕಾರ ಇದ್ದಾಗ ಅವರ ಡಿ ಎಚ್ ಇದ್ರೆ ಕಾಮಗಾರಿ ಪ್ರಾರಂಭ ಇತ್ತು. ವ್ಯಾಕ್ಸಿನ್ ಡಿಪೋದಲ್ಲಿ ಹೋದಂತಹ ಎಲ್ಲ ಕಾಮಗಾರಿಗಳು ನನಗಿದ್ದಿದ್ದ ಮಾಹಿತಿ ನನಗೆ ಇದನ್ನು ಏನು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಾಗ ಏನು ಸಮಿತಿ, ಆ ಸಮಿತಿಯೊಳಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಹಿ ಮಾಡಿದ್ದಾರೆ ಇವೆಲ್ಲ ಪ್ರಾಜೆಕ್ಟಿಗೆ ಅಪ್ರೂವ್ ಮಾಡೋಕ್ಕೆ. ಮತ್ತು ಅವ್ರು ರಿಜೆಕ್ಟ್ ಮಾಡಬೇಕಾಗಿತ್ತಲ್ಲ. ಇದೇನು ಒಂದು ರೀತಿ ದ್ವೇಷದ ರಾಜಕಾರಣ ಅಂತೀರಿ ಸರ್? ಅದು ಜನರ ತೀರ್ಮಾನ ಬಿಟ್ಟಿದ್ದನ್ನು ನಾನು. ಸರ್ ಒಟ್ಟಾರೆ ಪ್ರಾಜೆಕ್ಟ್ ಎಷ್ಟು ಕೋಟಿ? ಅದು ಒಂದು ಸುಮಾರು 40 ರಿಂದ 50 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ. ಆದರೆ ಅವು ಎಲ್ಲ ಪ್ರಾಜೆಕ್ಟ್ ಒಳಗೆ ವಿಶೇಷವಾಗಿ ಸಿವಿಲೇಷನ್ ಗ್ಯಾಲರಿ ಮತ್ತು ಗ್ರಾಮೀಣ ಭಾರತ ಆರ್ಟ್ ಗ್ಯಾಲರಿ ಅಥವಾ ಇವೆಲ್ಲ ವಿಶಿಷ್ಟವಾದಂಥ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಯಾವ ಸ್ಮಾರ್ಟ್ ಸಿಟಿ ಒಳಗೂ ಇಲ್ಲ, ಎಲ್ಲೂ ಇಲ್ಲ. ಇವು ಬರೀ ನೋಡೋದಷ್ಟೇ, ಇವರಿಂದ ಆದಾಯ ಬರುವಂಥ ಯೋಜನೆಗಳು. ಒಂದು ಕಡೆ ಜನರು ಆಕ್ರೋಶಗೊಳ್ತಾರೆ ಸರ್, ಜನರ ತೆರಿಗೆ ದುಡ್ಡು ಈ ರೀತಿ ಪೋಲಾಗ್ತಿದೆ ಅಂತ. ಅದನ್ನು ಅವರಿಗೆ ಬಿಟ್ಟಿದ್ದೇವೆ ನಿರ್ಣಯ ಮಾಡೋದು. ಈಗ ಮೊನ್ನೆ ಒಂದು ಸ್ವಲ್ಪ ಟ್ರೇಲರ್ ನಿರ್ಣಯ ತೋರಿಸಿದ್ದಾರೆ ಅವ್ರು ತಮ್ಮ ನಿರ್ಣಯನ್ನೇ. ಮೊನ್ನೆ ಲೋಕಸಭಾ ಎಲೆಕ್ಷನ್ನಾಗೆ ಸ್ವಲ್ಪ ಅದು ಭಾಳ ಇಲ್ಲ, ಸ್ವಲ್ಪ ಜನರು ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆಟ್ಟೋಗಿದೆ ಸರ್, ರಸ್ತೆಗಳ ದುರಸ್ತಿ ಕಾರಣವೂ ಆಗ್ತಾ ಇಲ್ಲ. ಅಲ್ಲ, ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿದ್ದೇವೆ. ಹಿಂದೆ ಪ್ರಸ್ತಾವ ಸಲ್ಲಿಸಿದ್ದೇವೆ. ನಮ್ಮ ಸರ್ಕಾರ ಇದ್ದಾಗ ಕೆಲವೊಂದು ಯೋಜನೆಗಳು ಅಪ್ರೂವ್ ಆಗಿದ್ವಿ. ರೊಕ್ಕನೂ ಅದಕ್ಕೆ ಹಣ ಬಿಡುಗಡೆ ಮಾಡೋಕ್ಕೆ ಆದೇಶ ಮಾಡಿ ಟೆಂಡರ್ಗಳು ಮಾಡುವಂಥದ್ದಾಗಿತ್ತು. ಅದನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ವಾಪಸ್ ತಗೊಂತು. ಈ 1 ವರ್ಷದೊಳಗಂತೂ ಈಗ ನಾವು ಯೋಜನೆಗಳು ತಯಾರು ಮಾಡಿ ಸಲ್ಲಿಸಿದ್ದೀವಿ. ಆದರೆ ಇನ್ನೂ ಕೆಲವೊಂದು ಯೋಜನೆಗಳು ಅಪ್ರೂವ್ ಆಗಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಹಿಂಗೈತಲ್ಲ, ಅವತ್ತನ್ನ ಸರ್ಕಾರ ಹಣ ಬಂದು ಟೆಂಡರ್ ಆಗಿ ಮಾಡೋ ತನಕ ಕೆಲವೊಂದು ರಸ್ತೆಗಳು ಬಿಗಡಾಯಿಸಿ ಹೋಗಿದ್ದಾವೆ. ಹೀಗಾಗಿ ಕೆಲವೊಂದು ರಸ್ತೆಗಳನ್ನು ತಾತ್ಪೂರ್ತಿಕವಾಗಿ ಮರು ನಿರ್ಮಾಣ ಅಂದರೆ ಪ್ಯಾಚ್ ವರ್ಕ್ ಮಾಡುವಂಥದ್ದು ಮಾಡೋಕ್ಕೆ ನಾನು ಹೇಳಿದ್ದೀನಿ. ವಾಗವಾಡೆ ಗ್ರಾಮದ ಬಳಿ ನೀವೇ ಖುದ್ದಾಗಿ 5 ಲಕ್ಷ ರೂಪಾಯಿನೂ ಕೊಟ್ಟು ಹೌದು, ನಾನು ಅದನ್ನು ನಮ್ಮ ಸ್ವಂತ ರೊಕ್ಕನೇ ಅದಕ್ಕೆ ಹತ್ತೈತಿ ಟೆಂಪ್ರರಿ ಮಾಡೋಕ್ಕೆ 5 ರಿಂದ 10 ಲಕ್ಷ ರೂಪಾಯಿ ಅದನ್ನು ಮಾಡಿರಿ ನಾನು ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಕೊಟ್ಟು ಕೇಸ ಕಾಮಗಾರಿ ಪ್ರಾರಂಭ ಮಾಡಿಸಿದ್ದೀವಿ. ಕಾಮಗಾರಿ ಆಯ್ತು ಸರ್. ಈಗ MLA ಫಂಡ್ ಆದರೂ ಏನಾದರೂ ಬರ್ತದೆ ಸರ್? ಹಾಂ, ಬರ್ತದೆ. ಗೌರ್ಮೆಂಟ್ನಲ್ಲಿ ಏನು ಡೆವಲಪ್ಮೆಂಟಿಗೆ ಅನುದಾನ ಬರ್ತಿದೆ? ಹಾಂ, ಬರ್ತದೆ. ಡೆವಲಪ್ಮೆಂಟದ ಅನುದಾನ ಬರ್ತದೆ ಅಂದರೆ 1 ವರ್ಷದಿಂದ ಕಾಯ್ತೀವಿ, ಬರ್ತದೆ. ಎಷ್ಟು ಬಂದಿದೆ ಸರ್ ಈವರೆಗೆ? ಬರ್ತದೆ. ಹಾಂ, ಬರ್ತದೆ. ಈಗ ಹಿಂದೆ ನೋಡಿರ್ಬೋದು ನೀವು, ಯಾರ ಮನೆಗೆ ಹಾವು ಬಂದಿತ್ತು ಅಂತಂದ್ರೆ ಆಸ್ತಿ ಕೃಷಿ ಅಂತ ಬರಿತಿದ್ರು, ಮತ್ತು ನಾಳೆ ಬಾ ಅಂತ ಬರಿತಿದ್ರು. ಅದಕ್ಕೆ ಬರ್ತದೆ. ಬಂದು ಅಂದ್ರೆ ನಿಮಗೆ ಹೆಚ್ಚು ನಾವು 100 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಕೆಲಸ ಮಾಡ್ತಾವೆ. ಈಗ 10 ಲಕ್ಷ ರೂಪಾಯಿ ಬಂದು ನಿಮ್ಗೆ ಹೇಳೋ ಕೆಲಸ ಮಾಡ್ತೀವಿ.